ಓಂ ಸಾಯಿರಾಮ್. ರಾಜೀವ್, ಅವರ ಪತ್ನಿ ಮೀರಾ ಮತ್ತು ಅವರ 8 ವರ್ಷದ ಮಗ ಆರವ್ ಬೆಂಗಳೂರಿನಂತಹ ದೊಡ್ಡ ನಗರದಲ್ಲಿ ವಾಸವಾಗಿದ್ದರು. ರಾಜೀವ್ ಖಾಸಗಿ ಕಂಪನಿಯಲ್ಲಿ ಮಧ್ಯಮ ವ್ಯವಸ್ಥಾಪಕರಾಗಿ ಕೆಲಸ ಮಾಡುತ್ತಿದ್ದರು. ಅದೆಷ್ಟೇ ಶ್ರಮಪಟ್ಟರೂ ಅವರ ಕುಟುಂಬವು ಸಾಲದ ಸುಳಿಯಲ್ಲಿ ಮುಳುಗಿತು. ಆರವಿನ ಚಿಕಿತ್ಸೆಯ ಖರ್ಚು ಅವರ ಉಳಿತಾಯವನ್ನು ಕೊನೆಗೊಳಿಸಿತ್ತು. ಸಾಯಿಬಾಬಾ ಅವರ ಭಕ್ತಿಯಲ್ಲಿ ಮತ್ತು ತನ್ನ ಪ್ರಾರ್ಥನೆಯಲ್ಲಿ ಮೀರಾ ಶಾಂತಿಯನ್ನು ಪಡೆದಿದ್ದಳು. ಪ್ರತಿ ಗುರುವಾರ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಅನ್ನದಾನ ಸೇವೆಯಲ್ಲಿ ಭಾಗವಹಿಸುತ್ತಿದ್ದಳು. ಅವಳ ಪತಿ ರಾಜೀವನ್ನು ತನ್ನೊಡನೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಲು ಪ್ರೋತ್ಸಾಹಿಸುತ್ತಿದ್ದಳು. ಆದರೆ ತನ್ನ ಹತಾಶೆಯಲ್ಲಿ ಮುಳುಗಿ ಹೋಗಿದ್ದ ರಾಜೀವ್ ಅವಳ ಮಾತಿಗೆ ಗಮನ ನೀಡಲಿಲ್ಲ. ಒಂದು ಸಂಜೆ ರಾಜೀವ್ ತನ್ನ ಮಂದ ಬೆಳಕಿನ ಕೋಣೆಯಲ್ಲಿ ಏಕಾಂಗಿಯಾಗಿ ಕುಳಿತುಕೊಂಡು, ನಿಜವಾಗಿಯೂ ಸಾಯಿಬಾಬಾ ಇದ್ದರೆ ಅವರು ಈಗ ನನಗೆ ಏಕೆ ಸಹಾಯ ಮಾಡುತ್ತಿಲ್ಲ ಎಂದು ಅಂದುಕೊಂಡನು. ಕಣ್ಣೀರಿಟ್ಟು ಬೇಡಿಕೊಂಡು ಹಾಗೆಯೇ ಮಂಚದ ಮೇಲೆ ಮಲಗಿದನು. ಆ ರಾತ್ರಿ ರಾಜೀವ್ ಒಂದು ಸ್ಪಷ್ಟವಾದ ಕನಸನ್ನು ಕಂಡನು. ಬಿಳಿ ಗಡ್ಡ ಮತ್ತು ಪ್ರಶಾಂತವಾದ ನಗುವನ್ನು ಹೊಂದಿರುವ ಕಾಂತಿಯುತ ಆಕೃತಿ ಅವನ ಮುಂದೆ ಕಾಣಿಸಿಕೊಂಡಿತು. ಸರಳವಾದ ನಿಲುವಂಗಿಯನ್ನು ಧರಿಸಿದ ಸಾಯಿಬಾಬಾ ಮಾತನಾಡಿದರು. ರಾಜೀವ್, ಕಷ್ಟಗಳು ನಿನ್ನ ಆತ್ಮವನ್ನು ಬಲಪಡಿಸುವ ಪರೀಕ್ಷೆಗಳಾಗಿವೆ. ಸೇವೆ ಮತ್ತು ನಂಬಿಕೆಯಲ್ಲಿ ನಿನ್ನ ಉತ್ತರವನ್ನು ನೀನು ಪಡೆಯಬಹುದು. ಮರುದಿನ ಬೆಳಿಗ್ಗೆ ರಾಜೀವ್ ತಾನು ಕನಸಿನಲ್ಲಿ ಕಂಡದ್ದನ್ನು ತನ್ನ ಪತ್ನಿ ಮೀರಾಳಿಗೆ ತಿಳಿಸಿದನು. ಮೀರಾ ರಾಜೀವನ್ನು ದೇವಸ್ಥಾನಕ್ಕೆ ಭೇಟಿ ನೀಡುವಂತೆ ಒತ್ತಾಯಿಸಿದಳು. ಅವರಿಬ್ಬರೂ ದೇವಸ್ಥಾನಕ್ಕೆ ತೆರಳಿದರು. ಸಾಯಿಬಾಬಾ ಅವರ ವಿಗ್ರಹದ ಮುಂದೆ ನಿಂತಾಗ ಒಂದು ವಿಚಿತ್ರವಾದ ಶಾಂತಿಯ ಅನುಭವ ಅವರಿಗಾಯಿತು. ಪುರೋಹಿತರು ಅವರ ಬಳಿಗೆ ಬಂದು ರಾಜೀವಿಗೆ ಸಾಯಿ ಸಚ್ಚರಿತ್ರೆ ಪುಸ್ತಕವನ್ನು ನೀಡಿದರು. ಇದು ಬಾಬಾ ಅವರ ಇಚ್ಛೆ ಎಂದು ಹೇಳಿದರು. ಆ ದಿನದ ನಂತರ ರಾಜೀವ್ ತನ್ನ ಮನಸ್ಸನ್ನು ಬಲಪಡಿಸಿಕೊಳ್ಳಲು ನಿರ್ಧರಿಸಿದನು. ಒಂದು ದಿನ ಅವನ ಮನೆಯ ಹತ್ತಿರವೇ ಸ್ವಯಂ ಸೇವಕರ ಗುಂಪೊಂದು ಬಡವರಿಗೆ ಆಹಾರವನ್ನು ವಿತರಿಸುವುದನ್ನು ಅವನು ಗಮನಿಸಿದನು. ಅವನೊಳಗೆ ಏನೋ ಪರಿವರ್ತನೆಯಾಯಿತು. ಹಿಂಜರಿಕೆಯಿಲ್ಲದೆ ಅವರ ಜೊತೆ ಸೇರಿ ತನ್ನಿಂದಾದ ಸಹಾಯವನ್ನು ಮಾಡಲು ಮುಂದಾದನು. ಆಹಾರವನ್ನು ಪಡೆದುಕೊಳ್ಳುತ್ತಿದ್ದ
ನಿರ್ಗತರ ಮುಖದ ಸಂತೋಷವನ್ನು ನೋಡಿ ಅವರ ಕೃತಜ್ಞತೆಗೆ ಪಾತ್ರನಾಗಿ ಅವನಲ್ಲಿದ್ದ ನೋವಿಗೆ ಪರಿಹಾರವನ್ನು ಪಡೆದನು. ಮುಂದಿನ ಕೆಲವು ವಾರಗಳಲ್ಲಿ ರಾಜೀವ್ ನಿಯಮಿತವಾಗಿ ಸ್ವಯಂ ಸೇವಕನಾಗಲು ಪ್ರಾರಂಭಿಸಿದನು. ಅವನು ಸಾಯಿ ಸಚ್ಚರಿತ್ರೆಯನ್ನು ಓದಲು ಪ್ರಾರಂಭಿಸಿದನು. ಭಕ್ತಿ, ತಾಳ್ಮೆ ಮತ್ತು ಇತರ ಸೇವೆಯ ಮಹತ್ವದ ಬಗ್ಗೆ ಆಳವಾದ ಪಾಠಗಳನ್ನು ತಿಳಿದುಕೊಂಡನು. ತನ್ನ ಜೀವನದಲ್ಲಿ ಆಗುತ್ತಿದ್ದ ಬದಲಾವಣೆಗಳನ್ನು ಗಮನಿಸತೊಡಗಿದನು. ಅವನ ಮನಸ್ಸು ಸ್ಪಷ್ಟವಾಯಿತು. ಅವನ ಕಷ್ಟಗಳನ್ನು ಎದುರಿಸಲು ತನ್ನಲ್ಲಿ ಹೊಸ ಶಕ್ತಿಯನ್ನು ಅನುಭವಿಸಿದನು. ಒಂದು ದಿನ ಸೇವಾ ಕಾರ್ಯಕ್ರಮವೊಂದರಲ್ಲಿ ರಾಜೀವ್ ಶ್ರೀ ಶರ್ಮಾ ಎಂಬ ಹಿರಿಯ ವ್ಯಕ್ತಿಯನ್ನು ಭೇಟಿಯಾದನು. ಅವರು ಅವನ ಸಮರ್ಪಣೆಯಿಂದ ಪ್ರಭಾವಿತರಾದರು. ರಾಜೀವಿನ ಕಷ್ಟದ ಬಗ್ಗೆ ತಿಳಿದ ಅವರು ರಾಜೀವನ್ನು ಕುರಿತು, ನಾನು ಒಂದು ಕಂಪನಿಯನ್ನು ನಡೆಸುತ್ತಿದ್ದೇನೆ. ಅದರ ನಿರ್ವಹಣೆಯಲ್ಲಿ ನನಗೆ ನಿಮ್ಮಂತಹ ವ್ಯಕ್ತಿಯ ಅಗತ್ಯವಿದೆ. ನೀವು ನನ್ನ ಜೊತೆ ಕೆಲಸವನ್ನು ಮಾಡಲು ಆಸಕ್ತರಾಗಿದ್ದೀರಾ ಎಂದು ಕೇಳಿದರು. ಇದು ರಾಜೀವಿಗೆ ತೀರಾ ಅಗತ್ಯವಾಗಿದ್ದ ಜೀವಸೆಲೆಯಾಗಿತ್ತು. ಹೊಸ ಉದ್ಯೋಗವು ಸ್ಥಿರವಾದ ಆದಾಯವನ್ನು ಒದಗಿಸಿತು ಮತ್ತು ಕೆಲಸದ ವಾತಾವರಣ ರಾಜೀವಿಗೆ ನೆಮ್ಮದಿಯನ್ನು ತಂದಿತು. ಕಾಲಾನಂತರದಲ್ಲಿ ರಾಜೀವ್ ತನ್ನ ಸಾಲಗಳನ್ನು ತೀರಿಸಿದನು ಮತ್ತು ಅವನ ಕುಟುಂಬದ ಆರ್ಥಿಕ ಸ್ಥಿರತೆಯ ಮರುನಿರ್ಮಾಣವಾಯಿತು. ರಾಜೀವಿನ ಜೀವನದ ಪರಿವರ್ತನೆ ಅಲ್ಲಿಗೆ ಮುಗಿಯಲಿಲ್ಲ. ಸಾಯಿಬಾಬಾರವರ ಬೋಧನೆಗಳಿಂದ ಪ್ರೇರಿತನಾದ ಅವನು ನಿರ್ಗತರಿಗೆ ಸಹಾಯವನ್ನು ಮಾಡಲು, ತನ್ನ ಬೆಂಬಲವನ್ನು ನೀಡಲು ಅವನದೇ ಆದ ಉಪಕ್ರಮವನ್ನು ತೊಡಗಿಸಿಕೊಂಡನು. ಹಿಂದುಳಿದ ಮಕ್ಕಳಿಗೆ ಉಚಿತ ಆಹಾರ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದನು. ಒಮ್ಮೆ ಹತಾಶೆಯಲ್ಲಿ ಮುಳುಗಿ ಹೋಗಿದ್ದ ರಾಜೀವಿನ ಕುಟುಂಬ ಇಂದು ಸಂತೋಷದ ಸಾಗರವಾಯಿತು. ಒಂದು ಗುರುವಾರ ಸಂಜೆ ರಾಜೀವ್ ಮೀರಾ ಮತ್ತು ಆರವೊಂದಿಗೆ ದೇವಸ್ಥಾನದಲ್ಲಿ ನಿಂತು ಕೃತಜ್ಞತೆ ಸಲ್ಲಿಸುತ್ತಾ, ನನಗೆ ದಾರಿ ತೋರಿಸಿದ್ದಕ್ಕಾಗಿ ಧನ್ಯವಾದಗಳು ಬಾಬಾ ಎಂದನು. ಅವನ ಹೃದಯದಲ್ಲಿ ಬಾಬಾರವರ ಮಾತುಗಳು, ನೀವು ಇತರರಿಗೆ ಭಕ್ತಿ ಮತ್ತು ಪ್ರೀತಿಯಿಂದ ಸೇವೆ ಸಲ್ಲಿಸಿದಾಗ ನೀವು ನನಗೆ ಸೇವೆ ಮಾಡುತ್ತೀರಿ ಎಂದು ಪ್ರತಿಧ್ವನಿಸಿದವು. ಭಕ್ತಿ, ನಂಬಿಕೆ ಮತ್ತು ನಿಸ್ವಾರ್ಥ ಸೇವೆಯು ಜೀವನದ ಕಠಿಣ ಬಿರುಗಾಳಿಗಳ ಮೂಲಕ ನಮಗೆ ಮಾರ್ಗದರ್ಶನ ನೀಡಬಹುದು. ಸಾಯಿಬಾಬಾರವರ ಬೋಧನೆಗಳು ಇತರರನ್ನು ಮೇಲಕ್ಕೆತ್ತುವುದು ಮತ್ತು ದೈವಿಕ ಯೋಜನೆಯಲ್ಲಿ ನಂಬಿಕೆ ಇಡುವುದರಲ್ಲಿ ನಿಜವಾದ ಸಂತೋಷ ಅಡಗಿದೆ ಎಂದು ನಮಗೆ ನೆನಪಿಸುತ್ತದೆ. ನಾವು
ಆಧ್ಯಾತ್ಮಿಕತೆ ಮತ್ತು ಮಾನವೀಯತೆಯ ಹಾದಿಯಲ್ಲಿ ನಡೆದಾಗ ಪವಾಡಗಳು ಅತ್ಯಂತ ಅನಿರೀಕ್ಷಿತ ರೀತಿಯಲ್ಲಿ ತೆರೆದುಕೊಳ್ಳುತ್ತವೆ. ಜೈ ಸಾಯಿರಾಮ್.